ನಮ್ಮ ರಾಜ್ಯದಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ದೇವಾಲಯಗಳಿಗೆ ಇಲ್ಲಿ ಯಾವುದೇ ಕಮ್ಮಿ ಇಲ್ಲ. ಒಂದೊಂದು ದೇವಾಲಯವು ಒಂದೊಂದು ಇತಿಹಾಸವನ್ನ ಹೊಂದಿದೆ. ಅದರಲ್ಲಿ ಗೋಕರ್ಣ ಸಹ ಒಂದು. ಗೋಕರ್ಣ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಒಂದು ಸುಂದರ ಸ್ಥಳವಾಗಿದ್ದು, ಈ ಊರಿನ ಹೆಸರಿನ ಅರ್ಥ ಹಸುವಿನ ಕಿವಿ ಎಂದು. ಪೌರಾಣಿಕ ನಂಬಿಕೆಯ ಪ್ರಕಾರ ಇದು ಶಿವನು ಭೂಮಾತೆಯ ಅವತಾರದಿಂದ ಹಸುವಿನ ರೂಪದಲ್ಲಿ ಹೊರಹೊಮ್ಮಿದ ಸ್ಥಳವಾಗಿದೆ. ಆದರೆ ಈ ಸ್ಥಳಕ್ಕೂ ರಾವಣನಿಗೂ ಸಂಬಂಧ ಇದೆ ಗೊತ್ತಾ? ಹೌದು, ಗೋಕರ್ಣ ಹಾಗೂ ರಾವಣನಿಗೆ ಏನು ಸಂಬಂಧ ಎಂಬುದು ನೋಡೋಣ. ಲಂಕಾಧಿಪತಿ ರಾವಣ ಶಿವನ ಪರಮ ಭಕ್ತ ಎಂಬುದು ಎಲ್ಲರಿಗೂ ಗೊತ್ತಿದೆ. ಈ ರಾವಣನ ತಾಯಿ ಕೈಕಸೆ ಒಂದು ದಿನ ಲಿಂಗ ಪೂಜೆಯನ್ನ ಮಾಡಲು ನಿರ್ಧರಿಸಿದ್ದರು. ಪೂಜೆ ಮಾಡಲು ಸಮುದ್ರದಲ್ಲಿ ಸ್ನಾನ ಮಾಡಿ ಅಲ್ಲಿಯೇ ದಡದಲ್ಲಿ ಮರಳಿನಲ್ಲಿ ಲಿಂಗವನ್ನ ಮಾಡಿಕೊಂಡು ಪೂಜಿಸುತ್ತಿದ್ದರು. ಆದರೆ ಅಲೆಯ ರಭಸಕ್ಕೆ ಸಿಲುಕಿ ಲಿಂಗ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಬೇಸರಗೊಂಡ ಕೈಕಸೆ ಮಗನಾದ ರಾವಣನನ್ನ ಕರೆದು ವಿಚಾರವನ್ನ ತಿಳಿಸಿದಾಗ ಅವನು ಶಿವನನ್ನು ತಪಸ್ಸಿನಿಂದ ಒಲಿಸಿ ಅವನು ಪೂಜಿಸುವ ಆತ್ಮಲಿಂಗವನ್ನೇ ತಂದುಕೊಡುತ್ತೇನೆ ಎಂದು ಸಮಾಧಾನ ಮಾಡಿ ಕೈಲಾಸಕ್ಕೆ ಹೋಗುತ್ತಾನೆ. ಅಲ್ಲಿ ಹೋದ ನಂತರ ಕೈಲಾಸವನ್ನೇ ಲಂಕೆಗೆ ತೆಗೆದುಕೊಂಡು ಹೋದರೆ ಹೇಗೆ ಎಂಬ ವಿಚಾರ ತಲೆಯಲ್ಲಿ ಬರುತ್ತದೆ. ಆತ ತನ್ನ 20 ತೋಳುಗಳ ಬಲದಿಂದ ಕೈಲಾಸವನ್ನ ಎತ್ತಲು ಪ್ರಯತ್ನಿಸುತ್ತಾನೆ. ಆಗ ಶಿವನು ತನ್ನ ಎಡಗಾಲಿನಿಂದ ಭೂಮಿಯನ್ನ ಒತ್ತುತ್ತಾನೆ. ಇದರಿಂದ ರಾವಣನ ಕೈಗಳು ಪರ್ವತದ ಬುಡದಲ್ಲಿ ಸಿಲುಕಿಕೊಳ್ಳುತ್ತದೆ. ಇಷ್ಟಕ್ಕೆ ಸುಮ್ಮನಾಗದ ರಾವಣ ಶಿವನನ್ನ ಒಲಿಸಿಕೊಳ್ಳಲು ನೋವಿನಲ್ಲಿಯೇ ತಪಸ್ಸು ಆರಂಭಿಸುತ್ತಾನೆ. ಆದರೆ ಶಿವ ಒಲಿಯದಿದ್ದಾಗ ದೇಹದ ನಾಳಗಳಿಂದ ತಂತಿಯನ್ನ ಮಾಡಿ ಸಾಮಗಾನವನ್ನ ಹಾಡುತ್ತಾನೆ. ರಾವಣನ ಸಾಮಗಾನಕ್ಕೆ ಪ್ರಸನ್ನನಾಗಿ ಶಿವ ಬೇಕಾದ ವರವನ್ನ ಕೇಳುವಂತೆ ಹೇಳುತ್ತಾನೆ. ಆಗ ರಾವಣ ತನ್ನ ತಾಯಿಯು ನಿತ್ಯವೂ ಪೂಜಿಸಲು ಪ್ರಾಣಲಿಂಗವನ್ನ ಅನುಗ್ರಹಿಸುವಂತೆ ಬೇಡುತ್ತಾನೆ. ಇದಕ್ಕೆ ಒಪ್ಪಿದ ಶಿವ ಒಂದು ನಿಯಮ ಹಾಕುತ್ತಾನೆ. ಆತ್ಮಲಿಂಗವನ್ನು ಭೂಮಿಯಲ್ಲಿ ಎಲ್ಲಿಯೂ ಇಡದೆ ತೆಗೆದುಕೊಂಡು ಹೋಗಬೇಕು. ಭೂಮಿಯಲ್ಲೇ ಇಟ್ಟರೆ ಅದು ಅಲ್ಲೇ ಗಟ್ಟಿಯಾಗಿ ನೆಲೆ ನಿಲ್ಲುತ್ತದೆ ಮತ್ತು ಅದು ಪುನಃ ಎತ್ತಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಇದೆಲ್ಲವನ್ನ ಲೋಕ ಸಂಚಾರಿಯಾದ ನಾರದರು ತಿಳಿದುಕೊಂಡು ದೇವತೆಯ ಬಳಿ ಎಲ್ಲವನ್ನ ಹೇಳುತ್ತಾನೆ. ರಾವಣ ಲಂಕೆಯನ್ನ ಸೇರಿದರೆ ಅದೇ ಕೈಲಾಸವಾಗುವುದು. ಅವನನ್ನ ದೇವ, ದಾನವ, ರಾಕ್ಷಸ, ಯಕ್ಷ, ಕಿನ್ನರ, ಮನುಷ್ಯನಿಂದ ಜಯಿಸಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತಾನೆ. ಜೊತೆಗೆ ಶಿವನ ನಿಯಮವನ್ನು ಸಹ ತಿಳಿಸುತ್ತಾನೆ. ಇದರಿಂದ ಗಾಬರಿಗೊಂಡ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗುತ್ತಾರೆ. ಇದರ ಬಗ್ಗೆ ಚಿಂತಿಸಿ ಅದಕ್ಕೊಂದು ಪರಿಹಾರವನ್ನ ಯೋಚಿಸಿ ಗಣಪತಿಯನ್ನು ಕರೆದ ವಿಷ್ಣುದೇವ, ರಾವಣನು ನಿನ್ನ ತಂದೆಯನ್ನ ತಪಸ್ಸಿನಿಂದ ಒಲಿಸಿಕೊಂಡು ಲಂಕೆಗೆ ಪ್ರಾಣಲಿಂಗ ತೆಗೆದುಕೊಂಡು ಹೋಗುತ್ತಿದ್ದಾನೆ. ಇದರಿಂದ ಅಪಾಯವಿದೆ, ಹೋಗಿ ಅವನಿಗೆ ನೀನು ವಿಘ್ನವನ್ನು ಮಾಡು ಎಂದು ಹೇಳುತ್ತಾನೆ. ಆಗ ಗಣಪತಿಯು ನಮ್ಮ ಗೋಕರ್ಣದ ಸಮೀಪದಲ್ಲಿ ರಾವಣನು ಬರುತ್ತಿರುವುದನ್ನು ಕಂಡು ಬ್ರಹ್ಮಚಾರಿಯ ರೂಪವನ್ನು ಧರಿಸಿ ಕುಳಿತಿರುತ್ತಾನೆ. ಆ ಸಮಯಕ್ಕೆ ಸರಿಯಾಗಿ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನನ್ನು ಮರೆಮಾಡಿ ಸಂಧ್ಯಾಕಾಲವೆಂಬ ಭ್ರಮೆಯನ್ನ ರಾವಣನಲ್ಲಿ ಸೃಷ್ಟಿಸುತ್ತಾನೆ. ತಪ್ಪದೇ ಸಂಧ್ಯಾ ವಂದನೆ ಮಾಡುವ ರಾವಣನಿಗೆ ಈಗ ಸಂಧ್ಯಾ ವಂದನೆ ಮಾಡಬೇಕು, ಆದರೆ ಈ ಲಿಂಗವನ್ನ ಭೂಮಿಯ ಮೇಲೆ ಇಡುವಂತಿಲ್ಲ. ಏನು ಮಾಡುವುದು ಎನ್ನುವ ಆಲೋಚನೆ ಮೂಡುತ್ತದೆ. ಸರಿಯಾಗಿ ಅಲ್ಲಿದ್ದ ಗಣಪತಿಯನ್ನು ಕಂಡು ಹತ್ತಿರ ಕರೆದು, ಈ ಲಿಂಗವನ್ನು ಸ್ವಲ್ಪ ಹಿಡಿದುಕೊಂಡಿರು, ನಾನು ಸಂಧ್ಯಾ ವಂದನೆಯನ್ನ ಮುಗಿಸಿ ಬರುತ್ತೇನೆ. ಅಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಭೂಮಿಯ ಮೇಲೆ ಇದನ್ನ ಇಡಬಾರದು ಎಂದು ಹೇಳುತ್ತಾನೆ. ಅದಕ್ಕೆ ಒಪ್ಪಿಕೊಂಡ ಗಣಪತಿ ಲಿಂಗವನ್ನು ತೆಗೆದುಕೊಂಡು, ಇದು ಭಾರವಿದೆ, ನನ್ನಿಂದ ಬಹಳ ಹೊತ್ತು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. 3 ಬಾರಿ ನಿನ್ನನ್ನು ಕರೆಯುತ್ತೇನೆ, ನೀನು ಬರಬೇಕು. ಬರದಿದ್ದಲ್ಲಿ ಇದನ್ನ ಭೂಮಿಯ ಮೇಲೆ ಇಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ರಾವಣ ಸಹ ಒಪ್ಪಿಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಶೌಚವನ್ನ ಪೂರೈಸಿ ಕಾಲು ತೊಳೆಯುತ್ತಿರುವಾಗ, ಒಮ್ಮೆ ಆರ್ಘ್ಯವನ್ನ ಕೊಡುತ್ತಿರುವಾಗ, ಜಪವನ್ನು ಪ್ರಾರಂಭಿಸುತ್ತಿರುವಾಗ, ಹೀಗೆ 3 ಬಾರಿ ಓ ರಾವಣ ಎಂದು ಕೂಗುತ್ತಾನೆ. ರಾವಣನು ಇಗೋ ಬಂದೆ ಎಂದು ಕೂಗುತ್ತಾ ಓಡಿ ಬರುವುದರೊಳಗಾಗಿ ಲಿಂಗವನ್ನು ಭೂಮಿಯ ಮೇಲೆ ಗಣಪತಿ ಇಟ್ಟಾಗಿತ್ತು. ಇದರಿಂದ ಸಿಟ್ಟಿಗೆದ್ದ ರಾವಣನು ಗಣಪತಿಯ ನೆತ್ತಿಯ ಮೇಲೆ ಮುಷ್ಟಿಯಿಂದ ಗುದ್ದಿದನು. ಬಲಿಷ್ಠವಾದ ರಾವಣನ ಗುದ್ದಿನಿಂದ ನೆತ್ತಿಯ ಮೇಲೆ ಒಂದು ಕುಳಿಯಾಗಿ ಹೊಟ್ಟೆಯು ಕುಸಿಯಿತು.
ಇನ್ನು ರಾವಣನು ಲಿಂಗವನ್ನು ಕೀಳಲು ಪ್ರಯತ್ನಿಸಿದನು. ಆದರೂ ಅದನ್ನು ಕೀಳಲು ಅವನಿಂದ ಆಗುವುದಿಲ್ಲ. ಪ್ರಯತ್ನ ಬಿಡದೆ ಆತ್ಮಲಿಂಗವನ್ನು ಶಕ್ತಿಯಿಂದ ಎಳೆಯುತ್ತಾನೆ. ಕೈಗೆ ಬಂದ ಆತ್ಮಲಿಂಗದ ಭಾಗಗಳನ್ನು 4 ದಿಕ್ಕಿಗೆ ಎಸೆಯುತ್ತಾನೆ. ಹಾಗಾಗಿ ಗೋಕರ್ಣದಲ್ಲಿರುವುದು ಆತ್ಮಲಿಂಗ.